ನೋಡಿ ಮಳೆ ಬಂತಲ್ಲ, ಸೊ ಮಳೆ ಬಂದಾದಮೇಲೆ ಎಲ್ಲ ಸ್ಪೈಕ್ಸ್ ಎಲ್ಲ ಫಾರ್ವರ್ಡ್ ಆಗಿದೆ. ಜೊತೆಗೆ ಏನು ಲೀಫ್ ರಸ್ಟ್ ಇರುತ್ತಲ್ಲ ಅದು ಆ್ಯಕ್ಟಿವೇಟ್ ಆಗಿದೆ. ಸೊ ಮಾಯ್ಶ್ಚರು ಯಾವಾಗ ಮಣ್ಣಲ್ಲಿ ಜಾಸ್ತಿ ಆಗುತ್ತೆ, ಸೊ ಆವಾಗ ನಮಗೆ ಲೀಫ್ ರಸ್ಟ್ ಆ್ಯಕ್ಟಿವೇಟ್ ಆಗುತ್ತೆ. ನೋಡಿ ಕಾಣ್ತಾ ಇದೆಯಲ್ಲ, ಸಣ್ಣ ಕುಯ್ಬೇಕಾದ್ರೆ ಏನೂ ಕಾಣ್ತಾ ಇರಲಿಲ್ಲ ಲೀಫ್ ರಸ್ಟು. ಸೊ ಈಗ ಹೊಸ ಎಲೆಗಳಿಗೆ ಲೀಫ್ ರಸ್ಟ್ ಆ್ಯಕ್ಟಿವೇಟ್ ಆಗ್ತಾಯಿದೆ, ಕಾಣ್ತಾ ಇದೆ, ಸ್ಪ್ರೆಡ್ ಆಗ್ತಾಯಿದೆ. ಸೊ ಮಣ್ಣಲ್ಲಿ ಮಾಯ್ಶ್ಚರ್ ಇರೋದ್ರಿಂದ ಬೇಗ ಸ್ಪ್ರೆಡ್ ಆಗುತ್ತೆ. ಜೊತೆಗೆ ನಮಗೆ ಬೆಳಗ್ಗೆ ತುಂಬ ಇಬ್ನಿ ಬೀಳ್ತಾ ಇರೋದ್ರಿಂದ ಸೊ ಅದು ಕೂಡ ಹೆಲ್ಪ್ ಆಗುತ್ತೆ ಲೀಫ್ ರಸ್ಟ್ ಆ್ಯಕ್ಟಿವೇಟ್ ಆಗಿ. ನೋಡಿ, ಸೊ ಯಾವ ರೀತಿ ನಿಮಗೆ ಲೈಟ್ ಹಳದಿ ಕಲರ್ಲಿ ಬೂದಿ ಥರ ಕಾಣ್ತಾ ಇದೆ ನೋಡಿ, ಇದೇ ಲೀಫ್ ರಸ್ಟ್ ಆ್ಯಕ್ಟಿವೇಟ್ ಆಗಿರೋಂಥದ್ದು. ಹಾಗಾಗಿ ನಾವು ಎಕ್ಸ್ಕೆಲೆ ಮ್ಯಾಕ್ಸ್ ಮಾಡ್ತಾಯಿದ್ದೀವಿ. ಎಕ್ಸ್ಕೆಲೆ ಮ್ಯಾಕ್ಸ್ ನೋಡಿ ಯಾವ ಥರ ಬಂದಿದೆ. ಎಕ್ಸ್ಕೆಲೆ ಮ್ಯಾಕ್ಸ್ ಬಂದು ನಮ್ಮ ಪರ್ಟಿಕ್ಯುಲರ್ ಪ್ಲಾಂಟೆಲ್ಲ ಟೆಸ್ಟ್ ಮಾಡಿ ಲಾಂಚ್ ಮಾಡಿದ್ದಂಥದ್ದು. ಸೊ ತುಂಬ ಒಳ್ಳೆ ರಿಸಲ್ಟ್ ಇದೆ, ಬಟ್ ಸ್ವಲ್ಪ ಕಾಸ್ಟ್ಲಿ ಇದೆ ಎಕ್ಸ್ಕೆಲೆ ಮ್ಯಾಕ್ಸ್ ಎಲ್ಲ. ನಿಮಗೆ ಅರೌಂಡ್ ಒಂದು 1030 ರೂಪೀಸ್ ಬೀಳುತ್ತೆ ಒಂದು ಡ್ರಮ್ಮಿಗೆ. ಸೊ ಬಟ್ ಎಕ್ಸ್ಕೆಲೆ ಮ್ಯಾಕ್ಸ್ ಮಾಡೋದ್ರಿಂದ ನಿಮಗೆ ನೋಡಿ ಬಂದಿದೆಯಲ್ಲ, ಬಂದಿರೋದೆಲ್ಲ ನಿಮ್ಗೆ ಸ್ಟಾಪ್ ಆಗುತ್ತೆ, ಮತ್ತು ಸ್ಪ್ರೆಡ್ ಆಗೋಲ್ಲ. ಕಾಂಟ್ ಆಫ್ ಪ್ಲಸ್ ಎಲ್ಲ ಮಾಡೋದ್ರಿಂದ ನಿಮ್ಗೆ ಏನು ಸ್ಪ್ರೆಡ್ ಆಗುತ್ತೆ, ಪ್ಲಸ್ಸು ಸ್ವಲ್ಪ ನಿಂತ್ಕೋಬಹುದು. ಬಟ್ ತುಂಬ ನೋಡಿ ಈ ಥರ ಓವರ್ ಆಗಿರೋಂಥ ಗಿಡಗಳೆಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ. ಕಾಣ್ತಾ ಇದೆಯಲ್ಲ ನೋಡಿ, ಸುಮಾರು ಗಿಡಗಳಿಗೆ ಬಂದಿದೆ ಆಲ್ರೆಡಿ. ಮಾಯ್ಶ್ಚರ್ ಜಾಸ್ತಿ ಆಗಿರೋದ್ರಿಂದ ಮಣ್ಣಲ್ಲಿ ಆಟೋಮೆಟಿಕ್ಕಾಗಿ ಏನು ಫಂಗಸ್ಸು ಏನು ಲೀಫ್ ರಸ್ಟ್ ಇರುತ್ತಲ್ಲ, ಸೊ ಅದು ಸಬ್ಡ್ಯೂಡಲ್ಲಿರುತ್ತೆ. ಮಾಯ್ಶ್ಚರ್ ಯಾವಾಗ ಸಿಕ್ಕಿದ ತಕ್ಷಣ ಮತ್ತೆ ತಿರ್ಗಾ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಒಂದೆಲೆ ಅಂತಲ್ಲ, ಸೊ ಆಲ್ಮೋಸ್ಟ್ ನೋಡಿ ಎಲ್ಲ ಕಾಣ್ತಾ ಇದೆ. ಇವಾಗ ಅಟ್ಯಾಕ್ ಆಗ್ತಾಯಿದೆ ನೋಡಿ. ಇದೆಲ್ಲ ಇವಾಗ ಹೊಸ್ದಾಗಿ ಬರ್ತಾ ಇರೋವಂಥದ್ದು. ಸೊ ಅದೆಲ್ಲ ಈಗ ಸ್ಪ್ರೇ ಮಾಡಿರೋದ್ರಿಂದ ಎಲ್ಲ ಸ್ಟಾಪ್ ಆಗುತ್ತೆ. ಸ್ಟಾಪ್ ಆಗಿ ಇಲ್ಲಿ ಈ ಥರ ಆಗುತ್ತೆ, ಕಾಣ್ತಾ ಇದೆಯಲ್ಲ ಅಲ್ಲಿ. ಸೊ ಇದು ಲಾಸ್ಟ್ ಟೈಮ್ ಸ್ಪ್ರೇ ಮಾಡಿ ಇದು ಹೋಗಿರೋಂಥದ್ದು ನೋಡಿ. ಇದು ಮತ್ತೆ ಆ್ಯಕ್ಟಿವೇಟ್ ಆಗಿರೋಂಥದ್ದು. ಈ ಕಡೆ ಚಿಕ್ಕದು ಕಾಣ್ತಾ ಇದೆಯಲ್ಲ, ಇದು ನೋಡಿ, ಇದು ಮತ್ತೆ ಆ್ಯಕ್ಟಿವೇಟ್ ಆಗಿರೋಂಥದ್ದು ಹೊಸದಾಗಿ ನೋಡಿ. ಎಲ್ಲ ಮತ್ತೆ ಆ್ಯಕ್ಟಿವೇಟ್ ಆಗ್ತಾ ಇರೋವಂಥದ್ದು ಫುಲ್ಲು. ಸೊ ಹಾಗಾಗಿ ಈ ಟೈಮಲ್ಲಿ ಸ್ಪ್ರೇ ತೊಗೊಂಡ್ರೆ ತುಂಬ ಉತ್ತಮ. ಇಲ್ಲಾಂದರೆ ಒಂದು 15 ಡೇಸ್ಗೆಲ್ಲ ನಿಮಗೆ ಫುಲ್ಲು ಲೀಫ್ ರಸ್ಟ್ ಸ್ಪ್ರೆಡ್ ಆಗಿ ಎಲೆಗಳು ಡ್ರಾಪ್ ಆಗೋಕ್ಕೆ ಶುರು ಆಗಿಬಿಡುತ್ತೆ. ಸೊ ಹಾಗಾಗಿ ಬೇಗ ಮಳೆ ಎಲ್ಲೆಲ್ಲ ಆಗಿದೆ ಅರೇಬಿಕಾ ಪ್ಲಾಂಟೇಷನ್ ಅವರು, ಸೊ ಎಕ್ಸ್ಕೆಲೆ ಮ್ಯಾಕ್ಸ್ ಅಥವಾ ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಸೊ ಅದನ್ನು ಮಾಡಿಕೊಂಡ್ರೆ ತುಂಬ ಉಪಯೋಗ ಅಂತ ಹೇಳ್ತೀನಿ. 200 ml ಇದು ಕಂಟೆಂಟ್ಸು. ಸೊ 1 ಡ್ರಮ್ಮಿಗೆ ಯೂಸ್ ಮಾಡೋಂಥದ್ದು. ಸೊ ಅದ್ರ ಜೊತೆಗೆ ಯೂಸ್ ಮಾಡ್ತಿರೋಂಥದ್ದು ಬಂದು ಆಲ್ಗ್ರೋ ಕಾಂಬಿ ಅಂತ. ಸೊ ಜಿಂಕು ಬೋರೋನು ಸ್ವಲ್ಪ ಜಾಸ್ತಿ ಇರುತ್ತೆ, ಮತ್ತು ಐರನ್ ಮ್ಯಾಂಗನೀಸ್ ಇರುತ್ತೆ. ಸೊ ಹಣ್ಣು ಕುಯ್ದಾದ್ಮೇಲೆ ಸೊ ಇದು ಅವಶ್ಯಕತೆ ಇರುತ್ತೆ, ಜಿಂಕು ಬೋರೋನು ಐರನ್ ಮ್ಯಾಂಗನೀಸ್. ಏನಕ್ಕೆಂದರೆ ಫೋಟೋಸಿಂಥಸಿಸ್ ಎಫೆಕ್ಟ್ ಜಾಸ್ತಿ ಆಗುತ್ತೆ ಜಿಂಕಿಂದ. ಪ್ಲಸ್ ಬೋರೋನಿಂದ ನಿಮಗೆ ಏನಾಗುತ್ತೆ, ಶುಗರ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಫ್ರೂಟ್ಸಲ್ಲಿ. ಜೊತೆಗೆ ಫ್ರೂಟ್ ಸೆಟ್ ಕೂಡ ಚೆನ್ನಾಗಾಗುತ್ತೆ ಬೋರೋನಿಂದ. ಮತ್ತು ಜಿಂಕ್ ನಿಮಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ನ ಸ್ವಲ್ಪ ಮುಂದಕ್ಕೆ ತಳ್ಳುತ್ತೆ, ಅದು ಚೆನ್ನಾಗಿ ಮೇಂಟೈನ್ ಮಾಡುತ್ತೆ ಜಿಂಕ್ ಇರೋದ್ರಿಂದ. ಅಂದರೆ ಗಿಡಗಳಿಗೆ ತುಂಬ ಸ್ಟ್ರೆಸ್ ಹೋಗಿದ್ರೆ ಸೊ ಗಿಡಗಳನ್ನ ಕಾಪಾಡುತ್ತೆ ಸ್ಟ್ರೆಸ್ಸಿಂದ. ಅದೊಂದು ಕಾರಣಕ್ಕೆ ಜಿಂಕ್ ಯೂಸ್ ಮಾಡ್ತಾರೆ. ಮತ್ತು ಐರನ್ ಮತ್ತು ಮ್ಯಾಂಗನೀಸ್ ಮಾಮೂಲಿ ಗಿಡಗಳಿಗೆ ಸ್ಟ್ರೆಂತ್ ಕೊಡುತ್ತೆ, ಸೆಲ್ ವಾಲ್ ಸ್ಟ್ರಕ್ಚರ್ ಬಿಲ್ಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ನಿಮಗೆ ಪ್ರೋಟೀನ್ ಸಿಂಥಸಿಸ್ ಎಲ್ಲ ಚೆನ್ನಾಗಾಗುತ್ತೆ ಇದರಲ್ಲಿ. ಜೊತೆಗೆ ಫೋಟೋಸಿಂಥಸಿಸ್ ಕೂಡ ಚೆನ್ನಾಗಾಗುತ್ತೆ ಈ ಕಾಂಪೋಸಿಷನ್ ಕೊಡೋದ್ರಿಂದ, ಜಿಂಕ್ ಐರನ್ ಮ್ಯಾಂಗನೀಸ್ ಬೋರೋನಿಂದ.